ಜನವರಿ 26, 2001 ಮುಂಬೈನ ಸಾವಿರಾರು ಜನರು ಒಂದು ಬಿಲ್ಡಿಂಗ್ ನ ಒಳಗಡೆ ನುಗ್ಗೋದಕ್ಕೆ ರೋಡಿಗೆ ಎಳೆದ್ಬಿಟ್ಟಿರ್ತಾರೆ. ಪೊಲೀಸರು ಎಷ್ಟೇ ಬ್ಯಾರಿಕೇಡ್ ಗಳನ್ನ ಹಾಕಿ ತಡೆದ್ರು ಕೂಡ ಆ ಬ್ಯಾರಿಕೇಡ್ ಗಳನ್ನ ಕಿತ್ತೆಸ್ತು ಸೀದಾ ಬಿಲ್ಡಿಂಗ್ ನ ಒಳಗಡೆ ನುಗ್ಬಿಡ್ತಾರೆ. ಆ ಬಿಲ್ಡಿಂಗ್ ಬೇರೆ ಯಾವುದು ಅಲ್ಲ, ಇಂಡಿಯಾದ ಜನರು ತುಂಬಾ ಇಷ್ಟಪಡ್ತಿದ್ದಂತ ಬಿಗ್ ಬಜಾರ್ ಶಾಪ್. ಯಾಕೆಂತಂದ್ರೆ ಅಲ್ಲಿ ಒಂದು ಮೆಗಾ ಸೇಲ್ ನಡೀತಿರುತ್ತೆ. ಈ ಬಿಗ್ ಬಜಾರ್ ನ ಓನರ್ ಆಗಿರುವಂತ ಕಿಶೋರ್ ಬಿಯಾನಿ ಅವತ್ತೊಂದೇ ದಿನ 30 ಕೋಟಿವರೆಗೂ ದುಡ್ದಿರ್ತಾರೆ. ಇಷ್ಟೊಂದು ದೊಡ್ಡದಾಗಿ ಹಾಗೆ ಇಷ್ಟೊಂದು ಪ್ರಾಫಿಟ್ ಅನ್ನ ಮಾಡ್ತಿದ್ದಂತ ಬಿಗ್ ಬಜಾರ್ ಮುಂದಿನ 20 ವರ್ಷಗಳಲ್ಲಿ ಹೇಗೆ ನೆಲ ಕಚ್ಚಿತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕಿಶೋರ್ ಬಿಯಾನಿ ಕತೆ ಶುರುವಾಗೋದು 1981ರಲ್ಲಿ. ಇವರ ತಂದೆಯ ಆಸೆ ಏನಾಗಿತ್ತು ಅಂತಂದ್ರೆ ನನ್ನ ಮಗ ಕೂಡ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಆಗಿರುವಂತ ಬಟ್ಟೆ ಅಂಗಡಿನ ನೋಡ್ಕೊಂಡಿರ್ಲಿ ಅಂತ. ಆದ್ರೆ ಕಿಶೋರ್ಗೆ ಈ ತರ ಸಣ್ಣ ಪುಟ್ಟ ಬಿಸ್ನೆಸ್ ಗಳನ್ನ ಮಾಡ್ಕೊಂಡು ಲೈಫ್ ನಲ್ಲಿ ಲಿಮಿಟೇಷನ್ಸ್ ಗಳನ್ನ ಹಾಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ಲ. ಜೀವನದಲ್ಲಿ ಏನಾದ್ರೂ ದೊಡ್ಡದಾಗಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದವರು. ಅದಕ್ಕೆ ಇವರ ಫ್ಯಾಮಿಲಿ ಬಿಸ್ನೆಸ್ ಅನ್ನ ನೋಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಒಂದು ದಿನ ಕಿಶೋರ್ನ ಕಾಲೇಜ್ ಫ್ರೆಂಡ್ ಹೈ ಕ್ವಾಲಿಟಿ ಫ್ಯಾಬ್ರಿಕ್ ಇಂದ ಮಾಡಿರುವಂತ ಪ್ಯಾಂಟ್ ಹಾಕೊಂಡಿರೋದನ್ನ ನೋಡ್ತಾರೆ. ಆಕ್ಚುಲಿ ಪ್ಯಾಂಟ್ ಮಾಡಿರೋದು ಸ್ಟೋನ್ ವಾಶ್ ಅನ್ನೋ ಒಂದು ಫ್ಯಾಬ್ರಿಕ್ ನಿಂದ. ಈ ಬಟ್ಟೆಯಲ್ಲಿ ಕಿಶೋರ್ಗೆ ಫ್ಯೂಚರ್ ಕಾಣಿಸುತ್ತೆ. ಆದ್ರಿಂದ ಜುಪಿಟರ್ ಮಿಲ್ಗೆ ಹೋಗಿ 200 ಮೀಟರ್ ಸ್ಟೋನ್ ವಾಶ್ ಫ್ಯಾಬ್ರಿಕ್ ಅನ್ನ ಪರ್ಚೇಸ್ ಮಾಡ್ತಾರೆ. ಹಾಗೆ ದನ್ನ ಸಿಟಿಯಲ್ಲಿರುವಂತ ಬೇರೆ ಬೇರೆ ಕ್ಲಾತ್ ಮ್ಯಾನುಫ್ಯಾಕ್ಚರಿಂಗ್ ಗಾರ್ಮೆಂಟ್ಸ್ ಗಳಿಗೆ ಸೆಲ್ ಮಾಡಿ ತುಂಬಾ ಪ್ರಾಫಿಟ್ ಅನ್ನ ಮಾಡ್ತಾರೆ. ನಂತರ ಇದೇ ಮೆಥಡ್ ಅನ್ನ ಯೂಸ್ ಮಾಡ್ತಾ ಬರೀ 4 ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಇವರು ದುಡ್ದು ಬಿಡ್ತಾರೆ. ಇದಾದ್ಮೇಲೆ 1985ರಲ್ಲಿ ಕಿಶೋರ್ ಬಿಯಾನಿ ತಮ್ಮದೇ ಆದಂತ ಸ್ವಂತ ಬ್ರ್ಯಾಂಡ್ ನ ಫ್ಯಾಬ್ರಿಕ್ ಅನ್ನ ಸೆಲ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ರೆಡಿಮೇಡ್ ಪ್ಯಾಂಟ್ ಗಳನ್ನ ಮಾರೋದಕ್ಕೆ ಒಂದು ಶಾಪ್ ನು ಕೂಡ ಓಪನ್ ಮಾಡಿರ್ತಾರೆ. ಆ ಶಾಪ್ಗೆ ಅವರು ಪತ್ಲೂನ್ಸ್ ಅಂತ ಹೆಸರಿಟ್ಟಿರ್ತಾರೆ. 2 ವರ್ಷದ ನಂತರ ಮೆನ್ಸ್ ವೇರ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿನ ಓಪನ್ ಮಾಡಿ ಮೆನ್ಸ್ ಪ್ಯಾಂಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅವ್ರದ್ದು ರೆಡಿಮೇಡ್ ಪ್ಯಾಂಟ್ ಗಳನ್ನ ಸೆಲ್ ಮಾಡ್ತಿದ್ದಂತ ಶಾಪ್ ಇರುತ್ತಲ್ಲ ಪತ್ಲೂನ್ಸ್, ಆ ಹೆಸರನ್ನ ಮಾಡರ್ನೈಸ್ ಮಾಡಿ ಪ್ಯಾಂಟಲೂನ್ಸ್ ಅಂತ ಚೇಂಜ್ ಮಾಡ್ತಾರೆ. ಸ್ವಲ್ಪ ವರ್ಷದ ನಂತರ ಮೆನ್ಸ್ ವೇರ್ ಪ್ರೈವೇಟ್ ಲಿಮಿಟೆಡ್ ನು ಕೂಡ ಪ್ಯಾಂಟಲೂನ್ಸ್ ರಿಟೈಲ್ ಅಂತ ಚೇಂಜ್ ಮಾಡ್ತಾರೆ. ಪ್ಯಾಂಟಲೂನ್ಸ್ ನಲ್ಲಿ ಸೆಲ್ ಮಾಡ್ತಿದ್ದಂತ ಪ್ರತಿಯೊಂದು ಪ್ಯಾಂಟ್ ಕೂಡ ಯೂನಿಕ್ ಹಾಗೆ ಫ್ಯೂಚರಿಸ್ಟಿಕ್ ಆಗಿ ಇರ್ತಿತ್ತು. ಅದು ಹೇಗೆ ಅಂತಂದ್ರೆ ಜಿಪ್ ನ ಮೇಲೆ 1 ಬಟನ್ ಕೊಡುವಂತ ಜಾಗದಲ್ಲಿ 3 ಬಟನ್ ಅನ್ನ ಕೊಡ್ತಿದ್ರು. ಹಾಗೆ ಹೈ ವೇಸ್ಟ್ ಇರ್ತಿತ್ತು, ಅಂದ್ರೆ ಸೊಂಟದ ಭಾಗ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಇದೇ ಯೂನಿಕ್ ಡಿಸೈನ್ ಇಂದ ಪ್ಯಾಂಟಲೂನ್ಸ್ ಇಡೀ ಇಂಡಿಯಾದಲ್ಲೆಲ್ಲ ತುಂಬಾನೇ ಫೇಮಸ್ ಆಗೋಯ್ತು. ಇದರಿಂದ ಕಿಶೋರ್ ಬಿಯಾನಿ ಇಡೀ ಇಂಡಿಯಾದಲ್ಲೆಲ್ಲ ಪ್ಯಾಂಟಲೂನ್ಸ್ ನ 72 ಫ್ರಾಂಚೈಸ್ ಸ್ಟೋರ್ ಗಳನ್ನ ಓಪನ್ ಮಾಡ್ತಾರೆ. ಈಗ ಈ 72 ಸ್ಟೋರ್ ಗಳಲ್ಲೂ ಪ್ಯಾಂಟ್ ನ ಜೊತೆಗೆ ಶರ್ಟ್, ಜೀನ್ಸ್, ಟೈ ಹಾಗೆ ಸಾಕ್ಸ್ ನು ಕೂಡ ಸೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಿಶೋರ್ ಗಮನಿಸ್ತಾರೆ, ಶಾಪರ್ ಸ್ಟಾಪ್ ನಂತಹ ಲಾರ್ಜರ್ ಫಾರ್ಮ್ಯಾಟ್ ಶಾಪ್ ಗಳ ಹೈಪ್ ತುಂಬಾನೇ ಜಾಸ್ತಿ ಆಗ್ತಿರುತ್ತೆ. ಒಂದು ನಾರ್ಮಲ್ ಶಾಪ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಲಾರ್ಜ್ ಫಾರ್ಮ್ಯಾಟ್ ಶಾಪ್ ತುಂಬಾನೇ ದೊಡ್ಡದಾಗಿರುತ್ತೆ. ಹಾಗೆ ಬೇರೆ ಬೇರೆ ತರದ ವೆರೈಟಿ ಬಟ್ಟೆಗಳು ಸಿಗ್ತವೆ. ಅದಕ್ಕೆ ಕಿಶೋರ್ ಬಿಯಾನಿ ತಮ್ಮ ಪ್ಯಾಂಟಲೂನ್ಸ್ ನ ಮೊದಲನೇ ಲಾರ್ಜ್ ಫಾರ್ಮ್ಯಾಟ್ ಶಾಪ್ ಅನ್ನ ಕೋಲ್ಕತ್ತಾದಲ್ಲಿ ಲಾಂಚ್ ಮಾಡ್ತಾರೆ. ಈ ಶಾಪ್ 10,000 ಸ್ಕ್ವೇರ್ ಫೀಟ್ ನಷ್ಟು ದೊಡ್ಡದಾಗಿರುತ್ತೆ. ಆಗಿನ ಕೋಲ್ಕತ್ತಾದಲ್ಲಿ ಅತ್ಯಂತ ದೊಡ್ಡ ಸ್ಟೋರ್ ಇದು. ಈ ಸ್ಟೋರ್ ನ ಸಕ್ಸಸ್ಫುಲ್ ಆಗಿ ನಡೆಸೋದಕ್ಕೆ ಕಿಶೋರ್ ಬಿಯಾನಿ ಹ್ಯೂಮನ್ ಸೈಕಾಲಜಿ ಜೊತೆ ಆಟ ಆಡ್ತಾರೆ. ಅದು ಹೇಗೆ ಅಂತಂದ್ರೆ ನಮ್ಮ ಸ್ಟೋರ್ ಯಾವ ರೀತಿ ಇದ್ರೆ ಕಸ್ಟಮರ್ಸ್ ಗಳು ಜಾಸ್ತಿ ಬರ್ತಾರೆ ಅನ್ನೋದನ್ನ ತಿಳ್ಕೊತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಸ್ಟೋರ್ ನಲ್ಲಿ ಯಾವ ರೀತಿ ಕಲರ್ಸ್ ಗಳನ್ನ ಯೂಸ್ ಮಾಡಿದ್ರೆ ಜಾಸ್ತಿ ಕಸ್ಟಮರ್ಸ್ ಗಳು ಅಟ್ರಾಕ್ಟ್ ಆಗ್ತಾರೆ ಅಂತ ತಿಳ್ಕೊತಾರೆ. ಹಾಗೆ ಯಾವ ತರದ ಲೈಟಿಂಗ್ಸ್ ಅನ್ನ ಯೂಸ್ ಮಾಡಿದ್ರೆ ಕಸ್ಟಮರ್ಸ್ ಗಳ ಫೀಲ್ ಚೆನ್ನಾಗಿರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊತಾರೆ. ಇದೆಲ್ಲ ಆದ್ಮೇಲೆ ಮೆನ್ಸ್ ವೇರ್ ಬಟ್ಟೆಗಳ ಜೊತೆಗೆ ವುಮೆನ್ಸ್ ವೇರ್ ಹಾಗೆ ಚಿಲ್ಡ್ರನ್ಸ್ ವೇರ್ ಬಟ್ಟೆಗಳನ್ನು ಕೂಡ ಲಾಂಚ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದಂತ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ ಗಳಿಗೆ ಅನ್ನಿಸ್ತಿರುತ್ತೆ ಕಿಶೋರ್ ಬಿಯಾನಿ ಮಾಡ್ತಿರೋದು ಸರಿಯಲ್ಲ, ಇದರಿಂದ ಅವರಿಗೆ ತುಂಬಾ ದೊಡ್ಡ ಲಾಸ್ ಆಗುತ್ತೆ ಅಂತ. ಆದ್ರೆ ಕಿಶೋರ್ ಬಿಯಾನಿ ಅವರ ಈ ಲಾರ್ಜ್ ಫಾರ್ಮ್ಯಾಟ್ ಶಾಪ್ ಯಾವಾಗ ಓಪನ್ ಆಯ್ತೋ ಎಲ್ಲರ ನಂಬಿಕೆನ ಸುಳ್ಳು ಮಾಡಿಬಿಡುತ್ತೆ. ಯಾಕೆಂತಂದ್ರೆ ಮೊದಲನೇ ದಿನನೇ ಎಲ್ಲರ ಯೋಚನೆಗೂ ಮೀರಿ ಜನರು ಬಂದ್ಬಿಟ್ಟಿರ್ತಾರೆ. ಇದರಿಂದ ಕಿಶೋರ್ ಬಿಯಾನಿ ತುಂಬಾ ಪ್ರಾಫಿಟ್ ಅನ್ನು ಕೂಡ ಮಾಡ್ತಾರೆ. ನಂತರ ಇದೇ ಪ್ರಾಫಿಟ್ ಅನ್ನ ಮುಂದೆ ಇಟ್ಕೊಂಡು 1999ರಲ್ಲಿ ಇನ್ನೂ 13 ಲಾರ್ಜ್ ಫಾರ್ಮ್ಯಾಟ್ ಶಾಪ್ ಗಳನ್ನ ಓಪನ್ ಮಾಡ್ತಾರೆ. ಇಷ್ಟೊತ್ತಿಗೆ ಕಿಶೋರ್ ಬಿಯಾನಿ ಇಡೀ ಇಂಡಿಯಾದಲ್ಲೆಲ್ಲ ಬಿಗ್ಗೆಸ್ಟ್ ಫ್ಯಾಷನ್ ರಿಟೇಲ್ ಬಿಸ್ನೆಸ್ ಮ್ಯಾನ್ ಆಗೋಗಿರ್ತಾರೆ. ನಂತರ ಇವರು ರಿಸರ್ಚ್ ಮಾಡಿದಾಗ ಒಂದು ವಿಷಯ ಗೊತ್ತಾಗುತ್ತೆ, ಕಸ್ಟಮರ್ಸ್ ಗಳು ಅವರ ಸ್ಯಾಲರಿಲಿ ಬರೀ 8% ಅಷ್ಟೇ ಬಟ್ಟೆ ತಗೊಳ್ಳೋದಕ್ಕೆ ಖರ್ಚು ಮಾಡೋದು ಅಂತ. ಅದಕ್ಕೆ ಅವರ ಸ್ಯಾಲರಿಲಿ ನಾವು 50% ನ ತಗೋಬೇಕು ಅಂತಂದ್ರೆ ಬಟ್ಟೆ ಬಿಸ್ನೆಸ್ ನ ಜೊತೆಗೆ ಇನ್ನೂ ಕೂಡ ಬೇರೆ ಬೇರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಆದ್ರಿಂದ ಕಿಶೋರ್ ಬಿಯಾನಿ ಚೆನ್ನೈನಲ್ಲಿರುವಂತ ಸರವಣ ಸ್ಟೋರ್ ಗೆ ವಿಸಿಟ್ ಮಾಡ್ತಾರೆ. ಇದು 25 ವರ್ಷದ ಹಳೆಯ ಸ್ಟೋರ್. ಇದರಲ್ಲಿ ಒಟ್ಟು 5 ಫ್ಲೋರ್ ಗಳು ಇರ್ತವೆ. ಅದರಲ್ಲಿ ಒಂದು ಫ್ಲೋರ್ ಬಟ್ಟೆಗೆ, ಒಂದು ಫ್ಲೋರ್ ಟಾಯ್ಸ್ ಗೆ, ಒಂದು ಫ್ಲೋರ್ ಜ್ಯುವೆಲರ್ಸ್ ಗಳಿಗೆ, ಮತ್ತೊಂದು ಫ್ಲೋರ್ ಹೋಮ್ ಅಪ್ಲೈನ್ಸಸ್ ಗಳಿಗೆ, ಹಾಗೆ ಕೊನೆಯ ಫ್ಲೋರ್ ಗ್ರಾಸರಿ ಐಟಮ್ಸ್ ಗಳಿಗೆ. ಸರವಣ ಸ್ಟೋರ್ ನ ಬಿಸ್ನೆಸ್ ಸ್ಟ್ರಾಟಜಿ ಹೇಗಿತ್ತು ಅಂತಂದ್ರೆ ಕಮ್ಮಿ ಪ್ರಾಫಿಟ್ ನಲ್ಲಿ ಜಾಸ್ತಿ ಸೇಲ್ ಅನ್ನ ಮಾಡೋದು ಅಂತ. ಕಿಶೋರ್ ಬಿಯಾನಿ ಪ್ರಕಾರ ಈ ಸರವಣ ಸ್ಟೋರ್ ವರ್ಷಕ್ಕೆ 200 ಕೋಟಿವರೆಗೂ ದುಡಿತಿರುತ್ತೆ. ಇದನ್ನೇ ಇನ್ಸ್ಪೈರ್ ಆಗಿ ತಗೊಂಡು ಕಿಶೋರ್ ಬಿಯಾನಿ ಸರವಣ ಸ್ಟೋರ್ ತರದೇ ತಮ್ಮದೇ ಆದಂತ ಒಂದು ಹೈಪರ್ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇದೇ ಹೈಪರ್ ಮಾರ್ಕೆಟ್ ಮುಂದೆ ಹೋಗಿ ಬಿಗ್ ಬಜಾರ್ ಆಗೋದು. ಈ ಹೈಪರ್ ಮಾರ್ಕೆಟ್ ಅನ್ನ ಸಕ್ಸಸ್ಫುಲ್ ಆಗಿ ನಡೆಸೋದಕ್ಕೆ ಕಿಶೋರ್ ಬಿಯಾನಿ ಒಂದು ರಿಸರ್ಚ್ ಅನ್ನ ಮಾಡಿದ್ರು. ಆ ರಿಸರ್ಚ್ ಅಲ್ಲಿ ಇವರಿಗೆ ಗೊತ್ತಾಯ್ತು ಇಂಡಿಯನ್ ಕಸ್ಟಮರ್ಸ್ ಗಳ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂತ. ಎಲ್ಲಿ ಮಾಡರ್ನ್ ಹಾಗೆ ಹೈಫೈ ಶಾಪ್ ಗಳು ಇರ್ತಾವೋ ಅದು ತುಂಬಾನೇ
ಎಕ್ಸ್ಪೆನ್ಸಿವ್, ಹಾಗೆ ಅಲ್ಲಿ ಪ್ರಾಡಕ್ಟ್ ಗಳು ಕಾಸ್ಟ್ಲಿ ಇರ್ತವೆ ಅನ್ನೋದು ಮೈಂಡ್ ಬಂದ್ಬಿಡುತ್ತೆ. ಅದಕ್ಕೆ ಕಿಶೋರ್ ಬಿಯಾನಿ ಅವರ ಹೈಪರ್ ಮಾರ್ಕೆಟ್ಗೆ ಬಿಗ್ ಬಜಾರ್ ಅಂತ ಹೆಸರಿಟ್ರು. ಬಜಾರ್ ಅನ್ನೋ ಹೆಸರನ್ನ ಕೇಳಿ ಜನರ ಮೈಂಡ್ಗೆ ಬಂದ್ಬಿಡ್ಬೇಕು, ಈ ಜಾಗದಲ್ಲಿ ಪ್ರಾಡಕ್ಟ್ ಗಳು ತುಂಬಾ ಕಮ್ಮಿ ರೇಟ್ಗೆ ಸಿಗ್ತವೆ ಅಂತ. ಅಷ್ಟೇ ಅಲ್ಲ, ಈ ಬಿಗ್ ಬಜಾರ್ ನಲ್ಲಿ ಎಂಪ್ಲಾಯೀಸ್ ಗಳು ಕಸ್ಟಮರ್ಸ್ ಗಳಿಗಿಂತ ಜಾಸ್ತಿ ಸ್ಮಾರ್ಟ್ ಆಗಿ ಕಾಣೋ ಹಾಗಿಲ್ಲ. ಯಾಕೆಂತಂದ್ರೆ ಕಸ್ಟಮರ್ಸ್ ಗಳು ಹಿಂದೆ ಮುಂದೆ ನೋಡದೆ ಎಂಪ್ಲಾಯೀಸ್ ಹತ್ರ ಬಂದು ಮಾತಾಡ್ಲಿ ಅಂತ. ಈ ಬಿಗ್ ಬಜಾರ್ ನ ಮೈನ್ ಐಡಿಯಾ ಏನು ಅಂತಂದ್ರೆ ಕಮ್ಮಿ ಬೆಲೆಗೆ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳನ್ನ ಪ್ರೊವೈಡ್ ಮಾಡೋದು. ಕಿಶೋರ್ ಬಿಯಾನಿ ಅನ್ಕೊಂಡಂಗೆ ಈ ಐಡಿಯಾ ವರ್ಕ್ ಆಗುತ್ತೆ. ಅದಕ್ಕೆ ಬೆಂಗಳೂರು, ಹೈದರಾಬಾದ್ ಹಾಗೆ ಕೋಲ್ಕತ್ತಾದಲ್ಲಿ ಬಿಗ್ ಬಜಾರ್ ನ 3 ಸ್ಟೋರ್ ಗಳನ್ನ ಓಪನ್ ಮಾಡ್ತಾರೆ. ನೋಡ್ತಾ ನೋಡ್ತಿದ್ದಂಗೆನೆ ಕೆಲವು ವರ್ಷಗಳಲ್ಲೇ ಬಿಗ್ ಬಜಾರ್ ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂತಂದ್ರೆ ಇಡೀ ಇಂಡಿಯಾದಲ್ಲೆಲ್ಲ 100 ಸ್ಟೋರ್ ಗಳನ್ನ ಓಪನ್ ಮಾಡ್ತಾರೆ. ನಂತರ ಈ ದೊಡ್ಡ ದೊಡ್ಡ ಮಾಲ್ ಗೆ ಹೋಗುವಂತ ಕಸ್ಟಮರ್ಸ್ ಗಳ ಒಂದು ಪ್ರಾಬ್ಲಮ್ ಕಿಶೋರ್ ಬಿಯಾನಿಗೆ ಗೊತ್ತಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈ ಮಾಲ್ ಗಳಲ್ಲಿ ತುಂಬಾ ಶಾಪ್ ಗಳು ಇರ್ತವೆ. ಜನರು ಆ ಶಾಪ್ ಗಳನ್ನ ನೋಡ್ತಾ ನೋಡ್ತಾ ಅರ್ಧಕ್ಕೆ ಸುಸ್ತಾಗಿ ಮನೆಗೆ ಹೊರಟೋಗ್ತಾರೆ. ಅದಕ್ಕೆ ಬಿಗ್ ಬಜಾರ್ ಗೆ ಬಂದಂತ ಜನರಿಗೆ ಆ ಪ್ರಾಬ್ಲಮ್ ಆಗಬಾರ್ದು ಅಂತ ಕಿಶೋರ್ ಬಿಯಾನಿ ಯಾವ ಶಾಪ್ ಗಳ ಮಧ್ಯೆ ಗೋಡೆಗಳನ್ನೇ ಹಾಕ್ಸೋದಿಲ್ಲ, ಓಪನ್ ಶಾಪ್ ಗಳ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅಷ್ಟೇ ಅಲ್ಲದೆ ಕಿಶೋರ್ ಬಿಯಾನಿ ಒಂದು ಮಾಲ್ ಅನ್ನು ಕೂಡ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಮಾಲ್ ಗೆ ಬರುವಂತ ಜನರಿಗೆ ಶಾಪಿಂಗ್ ಹಾಗೆ ಎಂಟರ್ಟೈನ್ಮೆಂಟ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ಅವರ ಐಡಿಯಾ ಆಗಿತ್ತು. ಅದಕ್ಕೆ 2004 ಬೆಂಗಳೂರಿನಲ್ಲಿ ಮೊದಲನೇ ಮಾಲ್ ಅನ್ನ ಓಪನ್ ಮಾಡಿದ್ರು. ಆ ಮಾಲ್ ಗೆ ಇಟ್ಟಂತ ಹೆಸರೇ ಸೆಂಟ್ರಲ್ ಮಾಲ್. ಈ ಮಾಲ್ ನಲ್ಲಿ ಜನರಿಗೆ ಬಟ್ಟೆಗಳು, ಮನೆಗೆ ಬೇಕಾಗಿರುವಂತ ವಸ್ತುಗಳು, ಮ್ಯೂಸಿಕ್ ಪ್ರಾಡಕ್ಟ್ಸ್ ಗಳು, ಬುಕ್ ಗಳು, ಅಷ್ಟೇ ಅಲ್ಲದೆ ಮೂವೀಸ್ ಗಳಿಗೆ ಮತ್ತೆ ಟ್ರಾವೆಲ್ ಗೆ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಬಹುದಾಗಿತ್ತು. ಈ ಸೆಂಟ್ರಲ್ ಮಾಲ್ ತುಂಬಾನೇ ಸಕ್ಸಸ್ಫುಲ್ ಆಗೋಗುತ್ತೆ. ಅದಕ್ಕೆ ಪುಣೆ, ಹೈದರಾಬಾದ್, ಕೋಲ್ಕತ್ತಾದಲ್ಲೂ ಕೂಡ ಇದನ್ನ ಎಕ್ಸ್ಪೆಂಡ್ ಮಾಡ್ತಾರೆ. ನಂತರ ಕಿಶೋರ್ ಬಿಯಾನಿ ಅವರು ಎಲ್ಲಾ ಬಿಸ್ನೆಸ್ ಗಳನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಫ್ಯೂಚರ್ ಗ್ರೂಪ್ಸ್ ಅನ್ನೋ ಕಂಪನಿನೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೊತ್ತಿಗೆ ಕಿಶೋರ್ ಬಿಯಾನಿ ಯಾವ ಕಾಂಪಿಟೇಟರ್ಸ್ ಗಳು ಕೂಡ ಟಚ್ ಮಾಡದೇ ಇರೋಷ್ಟು ಎತ್ತರಕ್ಕೆ ಹೋಗಿ ಬೆಳೆದು ಬಿಟ್ಟಿರ್ತಾರೆ. ಆದ್ರೆ ಇವರಿಗೆ ಗೊತ್ತಿರಲಿಲ್ಲ ಇವರ ಜೀವನದಲ್ಲಿ ಒಂದು ದೊಡ್ಡ ಡೌನ್ ಫಾಲ್ ಬರೋದ್ರಲ್ಲಿ ಇದೆ ಅಂತ. ಕಿಶೋರ್ ಬಿಯಾನಿ ಆಸೆ ಏನಾಗಿತ್ತು ಅಂತಂದ್ರೆ ಕಸ್ಟಮರ್ಸ್ ಗಳು ಯಾವ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ತಾರೋ ಆ ಎಲ್ಲಾ ಬಿಸ್ನೆಸ್ ಅಲ್ಲೂ ಇಳಿಬೇಕು ಅನ್ನೋದು. ಆದ್ರಿಂದ 2005ರಲ್ಲಿ ಒಂದೊಂದೇ ಸಣ್ಣ ಸಣ್ಣ ಬ್ರ್ಯಾಂಡ್ ಗಳನ್ನ ಅಕ್ವೈರ್ ಮಾಡ್ತಾ ಹೋದ್ರು. ಅದರಲ್ಲಿ ಹೋಮ್ ಟೌನ್ ಅನ್ನೋ ಒಂದು ಬ್ರ್ಯಾಂಡ್ ಕೂಡ ಇತ್ತು. ಆ ಬ್ರ್ಯಾಂಡ್ ನ ಕೆಲಸ ಏನು ಅಂತಂದ್ರೆ ಮನೆಗೆ ಬೇಕಾಗಿರುವಂತ ಫರ್ನಿಚರ್ ವಸ್ತುಗಳನ್ನ ಪ್ರೊವೈಡ್ ಮಾಡೋದು. ಅಷ್ಟೇ ಅಲ್ಲದೆ ಟಿಪೋ ಅನ್ನೋ ಒಂದು ಸ್ಟೇಷನರಿ ಬ್ರ್ಯಾಂಡ್ ಅನ್ನು ಕೂಡ ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಸಾಕಾಗೋದಿಲ್ಲ ಅಂತ ಟೀ ಹಾಗೆ ಸಮೋಸ ಮಾರ್ತಿದ್ದಂತ ಬ್ರ್ಯಾಂಡ್ ಚಮೋಸನು ಕೂಡ ಅಕ್ವೈರ್ ಮಾಡ್ಕೋತಾರೆ. ಈಗ ಕಿಶೋರ್ ಬಿಯಾನಿ ಆಸೆ ಪಟ್ಟಂಗೆ ಟೀ ಹಾಗೆ ಸಮೋಸ ಮಾರುವಂತ ಕಂಪನಿಯಿಂದ ಹಿಡಿದು ಮನೆ ಫರ್ನಿಶಿಂಗ್ ಮಾಡುವಂತ ಕಂಪನಿವರೆಗೂ ಅಕ್ವೈರ್ ಮಾಡ್ಕೊಂಡು ಎಲ್ಲಾ ಬಿಸ್ನೆಸ್ ಅಲ್ಲೂ ಇಳಿತಾ ಹೋದ್ರು. ಆದ್ರೆ ಇದೇ ಇವರ ಜೀವನದಲ್ಲಿ ಮಾಡಿದಂತ ಅತ್ಯಂತ ದೊಡ್ಡ ತಪ್ಪು. ಯಾಕೆಂತಂದ್ರೆ ಇವರು ಎಲ್ಲಾ ಬಿಸ್ನೆಸ್ ಅಲ್ಲೇನೋ ಇಳಿತಿದ್ರು, ಆದ್ರೆ ಜಾಸ್ತಿ ಪ್ರಾಫಿಟ್ ಅನ್ನ ತಂದ್ಕೊಟ್ಟು ಹೈ ಇನ್ಕಮ್ ಬರುವಂತ ಯಾವುದೇ ಸ್ಟೇಬಲ್ ಆಗಿರುವಂತ ಬಿಸ್ನೆಸ್ ಇರಲಿಲ್ಲ. ನಂತರ 2007ರಲ್ಲಿ ಫ್ಯೂಚರ್ ಕ್ಯಾಪಿಟಲ್ಸ್ ಅನ್ನೋ ಕಂಪನಿನ ಓಪನ್ ಮಾಡಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನು ಕೂಡ ಸ್ಟಾರ್ಟ್ ಮಾಡಿದ್ರು. ಹಾಗೆ ಫ್ಯೂಚರ್ ಜನರಲ್ ಇನ್ಸೂರೆನ್ಸ್ ಕಂಪನಿನ ಓಪನ್ ಮಾಡಿ ಇನ್ಸೂರೆನ್ಸ್ ಇಂಡಸ್ಟ್ರಿಗೂ ಕೂಡ ಇಳದೇ ಬಿಟ್ರು. ಹೊರಗಡೆಯಿಂದ ನೋಡೋದಕ್ಕೆ ಜನರಿಗೆ ಎಲ್ಲನೂ ಕೂಡ ನಾರ್ಮಲ್ ಆಗಿ ಕಾಣಿಸ್ತಿತ್ತು. ಆದ್ರೆ ನಾವು ಆಗ್ಲೇ ನೋಡಿದ್ವಲ್ಲ, ಕಿಶೋರ್ ಬಿಯಾನಿ ಸೆಂಟ್ರಲ್ ಮಾಲ್ ಅನ್ನ ಪುಣೆ, ಹೈದರಾಬಾದ್ ಹಾಗೆ ಕೋಲ್ಕತ್ತಾದಲ್ಲಿ ಎಕ್ಸ್ಪೆಂಡ್ ಮಾಡಿದನ್ನ ಅವೆಲ್ಲನೂ ಎಕ್ಸ್ಪೆಂಡ್ ಮಾಡೋದಕ್ಕೆ ಇವರು ಸಾವಿರಾರು ಕೋಟಿ ಸಾಲನ ತಗೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಸಾಕಾಗೋದಿಲ್ಲ ಅಂತ 2008 ಬರ್ತಿದ್ದಂಗೆನೆ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂದ್ಬಿಡುತ್ತೆ. ಅಂದ್ರೆ ಯಾವ ಬಿಸ್ನೆಸ್ ಕೂಡ ಸರಿಯಾಗಿ ನಡೀತಿರೋದಿಲ್ಲ, ಎಲ್ಲಾನು ಲಾಸ್ ಅಲ್ಲಿ ನಡೀತಿರುತ್ತೆ. ಇದರಲ್ಲಿ ಎಲ್ಲರಿಗಿಂತ ತುಂಬಾ ಲಾಸ್ ಆಗಿದ್ದು ಅಂತಂದ್ರೆ ಕಿಶೋರ್ ಬಿಯಾನಿಗೆ. ಸರಿ, ಈಗ ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಇರೋ ಬಿಸ್ನೆಸ್ ಅನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಕಿಶೋರ್ ಬಿಯಾನಿ ಸಾಲದ ಮೇಲೆ ಸಾಲ ಮಾಡೋದಕ್ಕೆ ಶುರು ಮಾಡಿದ್ರು. 2012 ಬರೋಷ್ಟರಲ್ಲಿ ಕಿಶೋರ್ ಬಿಯಾನಿ ಮೇಲೆ 12,000 ಕೋಟಿ ಸಾಲ ಇರುತ್ತೆ. ಆ ಸಾಲಕ್ಕೆ ಇವರಿಗೆ ಇಂಟ್ರೆಸ್ಟ್ ಅನ್ನ ಅಂದ್ರೆ ಬಡ್ಡಿನೂ ಕೂಡ ಪೇ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಅದಕ್ಕೆ ಇವರು ತುಂಬಾ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದಂತ ಪ್ಯಾಂಟಲೂನ್ಸ್ ಕಂಪನಿನ 1,600 ಕೋಟಿಗೆ ಸೇಲ್ ಮಾಡ್ತಾರೆ. ಹಾಗೆ ಇವರ ಫ್ಯೂಚರ್ ಕ್ಯಾಪಿಟಲ್ಸ್ ಕಂಪನಿನೂ ಕೂಡ 4,250 ಕೋಟಿಗೆ ಸೇಲ್ ಆಗುತ್ತೆ. ಅಂದ್ರೆ ಕಿಶೋರ್ ಬಿಯಾನಿ ಇಷ್ಟು ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದಂತ ಬಿಸ್ನೆಸ್ ಗಳನ್ನ ಮಾರ್ತಿದ್ದಾರೆ ಅಂತಂದ್ರೆ ಅವರ ಸ್ಥಿತಿ ಯಾವ ಹಂತಕ್ಕೆ ಹೋಗಿ ತಲುಪಿತ್ತು ಅಂತ ನೀವು ಯೋಚನೆ ಮಾಡಿ. ಈಗ ಪ್ಯಾಂಟಲೂನ್ಸ್ ಹಾಗೆ ಫ್ಯೂಚರ್ ಕ್ಯಾಪಿಟಲ್ಸ್ ನ ಮಾರಿರೋ ದುಡ್ಡಿಂದ ಎಲ್ಲರೂ ಸರಿ ಹೋಗುತ್ತೆ ಅಂತ ಕಿಶೋರ್ ಬಿಯಾನಿ ಅನ್ಕೊಂಡಿದ್ರು. ಆದ್ರೆ ಇಷ್ಟೊತ್ತಿಗೆ ಮಾರ್ಕೆಟ್ ನಲ್ಲಿ ಇಬ್ರು ಹೊಸ ಕಾಂಪಿಟೇಟರ್ಸ್ ಗಳು ಬಂದ್ಬಿಟ್ಟಿರ್ತಾರೆ. ಈ ಬ್ರ್ಯಾಂಡ್ ಗಳು ಬೇರೆ ಯಾವುದು ಅಲ್ಲ, ಅಮೆಜಾನ್ ಹಾಗೆ ಫ್ಲಿಪ್ಕಾರ್ಟ್. ಈ ಎರಡು ಬ್ರ್ಯಾಂಡ್ ಗಳು ಸಾವಿರಾರು ಕೋಟಿ ಜನರನ್ನ ನಿಧಾನವಾಗಿ ಆಫ್ಲೈನ್ ಇಂದ ಆನ್ಲೈನ್ ಗೆ ಶಿಫ್ಟ್ ಮಾಡಿದ್ರು. ಅದಕ್ಕೆ ಕಿಶೋರ್ ಬಿಯಾನಿ ಎರಡೂ ಬ್ರ್ಯಾಂಡ್ ಗಳ ಜೊತೆ ಕಾಂಪೀಟ್ ಮಾಡೋದಕ್ಕೆ ಬಿಗ್ ಬಜಾರ್ ಡೈರೆಕ್ಟ್ ಅನ್ನೋ ಒಂದು ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದ್ರು. ಆದ್ರೆ ಕಸ್ಟಮರ್ಸ್ ಗಳು ಈ ವೆಬ್ಸೈಟ್ ನಲ್ಲಿ ತುಂಬಾ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ವೆಬ್ಸೈಟ್ ನಲ್ಲಿ ತುಂಬಾ ಗ್ಲಿಚ್ ಗಳಿರ್ತವೆ, ಹಾಗೆ ಒಂದೊಂದ್ಸಲ ಅಂತೂ ವೆಬ್ಸೈಟ್ ಓಪನ್ ಆಗ್ತಿರೋದಿಲ್ಲ. ಇದೆಲ್ಲದ್ರಿಂದ ಬಿಗ್ ಬಜಾರ್ ಡೈರೆಕ್ಟ್ ಕಂಪ್ಲೀಟ್ ಆಗಿ ಫ್ಲಾಪ್ ಆಗೋಯ್ತು. ಇದಾದ್ಮೇಲೆ ಕಿಶೋರ್ ಬಿಯಾನಿ ಇವರ ಲೈಫ್ ನಲ್ಲಿ ಮಾಡಿದಂತ ಮತ್ತೊಂದು ದೊಡ್ಡ ತಪ್ಪು ಏನು ಅಂತಂದ್ರೆ ಇಂಡಿಯಾದಲ್ಲಿರುವಂತ ಸಣ್ಣ ಪುಟ್ಟ ಗ್ರೋಸರಿ ಶಾಪ್ ಗಳನ್ನ ರಿಪ್ಲೇಸ್ ಮಾಡೋದಕ್ಕೆ ಹೊರಟಿದ್ದು. ಅಂದ್ರೆ ದಿನನಿತ್ಯ ಮನೆಗೆ ಬೇಕಾಗಿರುವಂತ ವಸ್ತುಗಳು ಸಿಗ್ತಾವಲ್ಲ ಅಂಗಡಿ, ಆ ಅಂಗಡಿಗಳನ್ನೇ ರಿಪ್ಲೇಸ್ ಮಾಡಬೇಕು ಅಂತ ಈ ಕಿಶೋರ್ ಬಿಯಾನಿ ಹೊರಟಿದ್ರು. ಅದಕ್ಕೆ ಈ ಐಡಿಯಾನ ಸಕ್ಸಸ್ಫುಲ್ ಮಾಡೋದಕ್ಕೆ ಈಸಿ ಡೇ ಅನ್ನೋ ಒಂದು ಸಣ್ಣ ಬ್ರ್ಯಾಂಡ್ ಅನ್ನ ಅಕ್ವೈರ್ ಮಾಡ್ಕೋತಾರೆ. ಈ ಸಣ್ಣ ಪುಟ್ಟ ಗ್ರೋಸರಿ ಶಾಪ್ ಗಳು ಏನೇನೆಲ್ಲ ಸೆಲ್ ಮಾಡ್ತಾವೋ ಈಸಿ ಡೇ ಬ್ರ್ಯಾಂಡ್ ನ ಶಾಪ್ ಗಳು ಕೂಡ ಅದನ್ನೇ ಸೇಲ್ ಮಾಡ್ತವೆ. ಆದ್ರೆ ಈ ಶಾಪ್ ನಲ್ಲಿ ಒಳ್ಳೆ ಎನ್ವಿರಾನ್ಮೆಂಟ್ ನ ಜೊತೆಗೆ ಕ್ಲೀನ್ ಆಗಿರುತ್ತೆ. ಇದಾದ್ಮೇಲೆ ಕಿಶೋರ್ ಬಿಯಾನಿ ಈಸಿ ಡೇ ಕ್ಲಬ್ ಅನ್ನೋ ಒಂದು ಕಾರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಕಾರ್ಡ್ ನ ಸಹಾಯದಿಂದ ಜನರು ಒಂದು ಸಬ್ಸ್ಕ್ರಿಪ್ಷನ್ ನ ತಗೊಂಡು ವರ್ಷ ಪೂರ್ತಿ ಯಾವುದೇ ವಸ್ತು
ವಸ್ತುಗಳನ್ನ ತಗೊಂಡ್ರು ಅದರಲ್ಲಿ 10% ಡಿಸ್ಕೌಂಟ್ ಅನ್ನ ಕೊಡೋದಕ್ಕೆ ಅಂತ. ಆದ್ರೆ ನಮ್ಮ ಇಂಡಿಯನ್ಸ್ ಗಳಿಗೆ ಫ್ಯೂಚರ್ ನಲ್ಲಿ ಸಿಗುವಂತ ಡಿಸ್ಕೌಂಟ್ಗೋಸ್ಕರ ಮೊದಲೇ ಪೇ ಮಾಡೋದು ಇಷ್ಟ ಇರಲಿಲ್ಲ. ಅದಕ್ಕೆ ಕಿಶೋರ್ ಬಿಯಾನಿಯ ಈ ಐಡಿಯಾ ಕಂಪ್ಲೀಟ್ ಆಗಿ ಫ್ಲಾಪ್ ಆಗೋಗುತ್ತೆ. ಹೇಳಬೇಕು ಅಂತಂದ್ರೆ ಲೋಕಲ್ ಗ್ರೋಸರಿ ಶಾಪ್ ಗಳಲ್ಲಿ ಯಾವುದೇ ತರದ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಹಾಗೆ 10-20% ಡಿಸ್ಕೌಂಟ್ ಅನ್ನ ಕೊಟ್ಬಿಡ್ತಾರೆ. ಇದರಿಂದ ಬೇರೆ ದಾರಿ ಇಲ್ಲದೆ ಕಿಶೋರ್ ಬಿಯಾನಿ ಇವರ ಬ್ರ್ಯಾಂಡ್ ಆಗಿರುವಂತ ಈಸಿ ಡೇನ ಕ್ಲೋಸ್ ಮಾಡಬೇಕಾಗುತ್ತೆ. ಹೇಗಾದ್ರೂ ಮತ್ತೆ ಮೇಲ್ ಬರ್ಲೇಬೇಕು ಅಂತ ಕಿಶೋರ್ ಬಿಯಾನಿ ಮತ್ತೊಂದು ಐಡಿಯಾನ ಮಾಡ್ತಾರೆ. ಇವರು ಗಮನಿಸಿದಾಗ ಇವರಿಗೆ ಗೊತ್ತಾಗುತ್ತೆ ಇವರ ಬಿಗ್ ಬಜಾರ್ ಶಾಪ್ ನಲ್ಲಿ ಬೇರೆ ಬೇರೆ ಬ್ರಾಂಡ್ಸ್ ಗಳು ಅವರ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಿ ತುಂಬಾ ದುಡ್ಡನ್ನ ಮಾಡ್ತಿರ್ತಾರೆ. ಅದಕ್ಕೆ ಇವ್ರಿಗೇನ್ ಐಡಿಯಾ ಬರುತ್ತೆ ಅಂತಂದ್ರೆ ನಮ್ಮ ಶಾಪ್ ನಲ್ಲಿ ಬೇರೆ ಬ್ರಾಂಡ್ಸ್ ಗಳ ಪ್ರಾಡಕ್ಟ್ ಅನ್ನ ಸೆಲ್ ಮಾಡೋ ಬದಲು ನಮ್ಮದೇ ಆದಂತ ಸ್ವಂತ ಬ್ರಾಂಡ್ ಅನ್ನ ಲಾಂಚ್ ಮಾಡಿ ಸೆಲ್ ಮಾಡಿದ್ರೆ ತುಂಬಾ ದುಡ್ಡನ್ನ ಮಾಡಬಹುದು ಅಂತ. ಅದಕ್ಕೆ ಇಡೀ ಇಂಡಿಯಾದಲ್ಲಿ ಬಿಗ್ ಬಜಾರ್ ಶಾಪ್ ಗಳು ಎಲ್ಲೆಲ್ಲಿ ಇದಾವೋ ಆ ಎಲ್ಲಾ ಶಾಪ್ ಗಳಲ್ಲೂ ಬೇರೆ ಬೇರೆ ಬ್ರಾಂಡ್ ನ ಐಟಮ್ ಗಳನ್ನ ತೆಗೆದು ಬಿಗ್ ಬಜಾರ್ ತಮ್ಮದೇ ಆದಂತ ಸ್ವಂತ ಬ್ರಾಂಡ್ ನಲ್ಲಿ ಮನೆಗೆ ಬೇಕಾಗಿರುವಂತಹ ಗ್ರೋಸರಿ ಐಟಮ್ಸ್ ಗಳು, ಸ್ನಾಕ್ಸ್ ಗಳು, ಸ್ಟೇಷನರಿ ಐಟಮ್ಸ್ ಗಳನ್ನ ಸೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಜನರಿಗೆ ಮಾತ್ರ ಹೊಸದಾಗಿ ಲಾಂಚ್ ಆಗಿರುವಂತ ಬಿಗ್ ಬಜಾರ್ ನ ಪ್ರಾಡಕ್ಟ್ ಗಳಿಗಿಂತ ಇಷ್ಟು ವರ್ಷದಿಂದನೂ ನಂಬ್ತಾ ಬಂದಿರುವಂತ ಹಳೆ ಬ್ರಾಂಡ್ ಗಳ ಮೇಲೆನೆ ನಂಬಿಕೆ ಜಾಸ್ತಿ. ಒಂದ್ ವೇಳೆ ಬಿಗ್ ಬಜಾರ್ ನ ಐಟಮ್ ಗಳನ್ನ ತಗೊಂಡ್ರು ಕೂಡ ಕ್ವಾಲಿಟಿ ಸರಿ ಇಲ್ಲದೆ ಇರೋದ್ರಿಂದ ಮತ್ತೆ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂದ್ರೆ ಕಿಶೋರ್ ಬಿಯಾನಿಯ ಈ ಐಡಿಯಾ ಕೂಡ ಕಂಪ್ಲೀಟ್ ಆಗಿ ಫೇಲ್ ಆಗೋಗುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಕಿಶೋರ್ ಬಿಯಾನಿ ಬಿಸ್ನೆಸ್ ಗಳು ಹೇಗೋ ಸರ್ವೈವ್ ಆಗ್ತಿರ್ತವೆ. ಆದ್ರೆ 2019ರಲ್ಲಿ ಯಾವಾಗ ಕೋವಿಡ್-19 ಬಂತೋ ಕಿಶೋರ್ ಬಿಯಾನಿನ ಬಿಸ್ನೆಸ್ ಜಗತ್ತಿಂದನೇ ಕಿತ್ತೆಸ್ ಬಿಡುತ್ತೆ. ಯಾಕೆಂತಂದ್ರೆ ಇಷ್ಟೊತ್ತಿಗೆ ಸಾಲ 12,800 ಕೋಟಿಗೆ ಬಂದು ತಲುಪಿರುತ್ತೆ. ಇದರಿಂದ ಕಿಶೋರ್ ಬಿಯಾನಿಗೆ ಇವರ ಬಿಸ್ನೆಸ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಎಂಪ್ಲಾಯೀಸ್ ಗಳಿಗೂ ಕೂಡ ಸಂಬಳ ಕೊಡೋದಕ್ಕೆ ದುಡ್ಡು ಉಳಿದಿರೋದಿಲ್ಲ. ಅಷ್ಟೇ ಅಲ್ಲದೆ ಇವರು ಇವರ ಬಿಸ್ನೆಸ್ ಅನ್ನ ರಾತ್ರೋರಾತ್ರಿ ಕ್ಲೋಸ್ ಮಾಡ್ಬಿಡ್ತಾರೆ. ಹಾಗೆ ನಾವು ಈಗಿನ ಟೈಮ್ ನಲ್ಲಿ ನೋಡಿದ್ರೆ ಬಿಗ್ ಬಜಾರ್ ಇದ್ದಂತ ಎಷ್ಟೋ ಶಾಪ್ ನಲ್ಲಿ ರಿಲಯನ್ಸ್ ಸ್ಮಾರ್ಟ್ ಶಾಪ್ ಗಳು ರಿಪ್ಲೇಸ್ ಆಗಿವೆ. ಇವತ್ತಿಗೂ ಕೂಡ ಕಿಶೋರ್ ಬಿಯಾನಿ ಇವರ ಫ್ಯೂಚರ್ ಗ್ರೂಪ್ಸ್ ನಲ್ಲಿರುವಂತ ಒಂದೊಂದೇ ಆಸ್ತಿಗಳನ್ನ ಮಾರಿ ಇವರ ಸಾಲನ ತೀರಿಸ್ತಿದ್ದಾರೆ. ಇದೇ ಕಿಶೋರ್ ಬಿಯಾನಿ ಅವರು ಮಾಡಿದಂತ ತಪ್ಪುಗಳಿಂದ ಅವರ ಅಷ್ಟು ದೊಡ್ಡ ಸಾಮ್ರಾಜ್ಯ ಮುಳುಗಿ ಇವತ್ತು ಡೌನ್ ಫಾಲ್ ಅನ್ನ ನೋಡ್ತಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನೀವು ಕಿಶೋರ್ ಬಿಯಾನಿ ಅವರ ಜೀವನ ಚರಿತ್ರೆನ ನೋಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪಾಠನ ಏನ್ ಕಲಿಬಹುದು ಅಂತ.